ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ ಫ್ಲವರ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. 6 ಎಳೆ ದಾರನ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ 8 ಎಳೆ ದಾರ ಬೇಕಾದರೂ ತೊಗೋಬೋದು, ಇನ್ನೂ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಆದಮೇಲೆ 1 2 3 4 ಚೈನ್ ಆದರೂ ಹಾಕಿ 5 ಚೈನ್ ಆದರೂ ಹಾಕಿ ಕುಚ್ಚು ಬರೋದಕ್ಕೆ. ಇಲ್ಲಿ ಕುಚ್ಚೇ ಬೇಡ ಅಂತಂದರೆ ಇದನ್ನು ನೀವು ಸ್ಕಿಪ್ ಮಾಡಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾಡಿದ ಮೇಲೆ ಇಲ್ಲಿ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. 3 ಹಾಕಿಬಿಟ್ಟು ಒಂದು ವೀಟ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ನೋಡಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಅಂದರೆ 4 ಚೈನಿಂದ ಲಾಕ್ ಮಾಡಿ ಜೊತೆಗೇ ಎಕ್ಸ್ಟ್ರಾ 3 ತೊಗೊಂಡಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ವಿ ಶೇಪ್ನಲ್ಲಿ ಸ್ವಲ್ಪ ಒಂದು 5 ಚೈನಷ್ಟು ಗ್ಯಾಪ್ ದೂರದಲ್ಲಿ ಇವಾಗ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಕುಚ್ಚು ಕಟ್ಟಿಲ್ಲ ಅಂದರೂ ನಡೆಯುತ್ತೆ, ಬಾರ್ಡರ್ ಲೈನ್ ಡಿಸೈನ್ ಹಾಕ್ಕೊಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇಲ್ಲಿ ಒಂದು 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ಸ್ವಲ್ಪ ಟರ್ನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆಗೆ ಇದನ್ನು ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಲೂಪ್ ಇರುತ್ತೆ. ಇವಾಗ 4 ಚೈನ್ ಹಾಕಿರೋದು ಒಂದು ಲೂಪ್ ಇರುತ್ತೆ. ಇವಾಗ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಇಲ್ಲಿ ನೋಡಿ ಆ ಲೂಪ್ ಒಳಗಡೆ 4 ಚೈನ್ ಹಾಕಿ ಲೂಪ್ ಮಾಡಿದ್ವಲ್ಲ ಅದರೊಳಗಡೆಗೆ ಕಂಬನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 3 ಚೈನ್ ಹಾಕಿ ಇಲ್ಲಿ ನೀವು ಟ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು. ಇವಾಗ ಒಂದು ಕಂಬ ಹಾಕಿದ ಮೇಲೆ ನಾನು ಚೈನ್ಗಳನ್ನ ಹಾಕ್ತೀನಿ. ನೋಡಿ 2ರಿಂದ 1 ಕಂಬ ಹಾಕಿದ ಮೇಲೆ ಇವಾಗ ಚೈನ್ಗಳನ್ನ ಹಾಕ್ತೀನಿ. ನಾನು 3 ಚೈನ್ ಹಾಕ್ತೀನಿ. ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿದ್ಮೇಲೆ 1 2 ನೋಡಿ, ಬೀಡ್ ಲಾಕ್ ಆದಮೇಲೆ 1 2 ಆಯಿತು. ಇವಾಗ 3ನೇದು 3 ಚೈನ್ ಹಾಕಿಬಿಟ್ಟು ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಮತ್ತೆ ಕಂಬ ಹಾಕಿದ್ವಲ್ಲ ಅವೆರಡರ ಮಧ್ಯದಲ್ಲಿ ಜಾಗ ಇರುತ್ತೆ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡೋದು. ಪಿಕೌಟ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಆ 4 ಚೈನ್ ಏನು ಲೂಪ್ ಇತ್ತಲ್ಲ ಅದ್ರ ಒಳಗಡೆಗೆ ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಹಾಗೆ 1 2 3 ಚೈನ್ ಹಾಕಿ ಮತ್ತೆ ಕಂಬದ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ದಾರ ತಂದು ಪಿಕೌಟ್ ಮಾಡಿ. ಪಿಕೌಟ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ನೀವು ಬೇಕು ಅಂದರೆ ನಾನು ಹೇಳಿದ್ನಲ್ಲ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ 4 ಚೈನ್ ಲೂಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ಸರಿ ಟ್ರಿಬಲ್ ಕ್ರೋಶೆ ಅಂದರೆ 2ರಿಂದ 1 ಸರಿ 2ರಿಂದ 1 ಸರಿ ತಂದು 3 ಸರಿ ತೊಗೊಂಡು ಬಂದರೆ ಟ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ 3 ಚೈನ್ ಹಾಕಿ ಪಿಕೌಟ್ ಮಾಡಿ. ಇಲ್ಲಿ ನೀವು ನಾನು ಹೇಳಿದ್ನಲ್ಲ ಒಂದು 6 ಎಳೆ ತೊಗೊಂಡಿದ್ದೀನಿ ನಾನು. ನೀವು 8 ಎಳೆ ದಾರ ತೊಗೊಳ್ಳಿ, ತುಂಬ ತಿಕ್ಕಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ, ಸ್ವಲ್ಪ ತಿಕ್ಕಾಗಿರುತ್ತೆ. ಆಮೇಲೆ ಟ್ರಿಬಲ್ ಕ್ರೋಶೆ ಹಾಕಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಸಹ ನೀವು 6 ಎಳೆ ದಾರ ತೊಗೊಂಡು ಸಹ ಟ್ರಿಬಲ್ ಕ್ರೋಶೆ ಹಾಕ್ಬೋದು. ನಾನು ಅರ್ಜೆಂಟ್ನಲ್ಲಿ 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ನನಗೆ ಈ ಥರ ಹಾಕಿದೆ. ಬಟ್ ವಿಡಿಯೋದಲ್ಲಿ ನೋಡೋಕ್ಕೆ ಈ ಥರ ಕಾಣುತ್ತೆ, ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ಥರನೇ ಫುಲ್ಲು ಇಲ್ಲಿ ಒಂದು 5 ಬೀಡ್ಸ್ ಬರಬೇಕು, 5 ಪಿಕೌಟ್ಸ್ ಬರಬೇಕು. ಆ ಥರ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. 5 ಪಿಕೌಟ್ಸ್ ಬಂದರೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನೀವು ಪಿಕೌಟ್ಸ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಬೀಡ್ಸ್ ಬೇಕು ಅಂದರೆ ನೀವು ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಬರೀ ಪಿಕೌಟ್ಸ್ಗಳನ್ನ ಹಾಕ್ಬೋದು. ಕಂಪ್ಲೀಟ್ ಆದಮೇಲೆ ಒಂದು 3 ಚೈನ್ ಅಥವಾ 2 ಚೈನ್ ಹಾಕ್ಬಿಟ್ಟು ಆ 4 ಚೈನಿನ ಲೂಪ್ ಇತ್ತಲ್ಲ ಅದರೊಳಗಡೆಗೆ ಲಾಕ್ ಮಾಡಿಬಿಟ್ಟು ಇವಾಗ ನೋಡಿ ಇಲ್ಲಿ ಕಂಬ ಆಯ್ತಲ್ಲ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರೊಳಗಡೆಗೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನಾನು. 1 ಆಯಿತು, 2 ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು, ಅದರೊಳಗಡೆ ಹೋಗಿ ದಾರ ತಂದು 3 ಲೂಪಿಂದನೂ ಹೊರಗಡೆ ಬರಬೇಕು. ಇವಾಗ 4ನೇದು ಹಾಕ್ತಾಯಿದ್ದೀನಿ. 5ನೇ ಹಾಫ್ ಡಬಲ್ ಕ್ರೋಶೆಟ್ಟು 5 ಆಯಿತು. ಬಟ್ 6ರಿಂದ 7 ಹಾಫ್ ಡಬಲ್ ಕ್ರೋಶೆಟ್ಟು ಈ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಈ ಥರ ಎಳ್ಕೊಂಡ್ಬಿಟ್ಟು ಒಂದು 7 ಹಾಕಿ ತುಂಬ ಸ್ಟಿಫಾಗಿ ಕೂರುತ್ತೆ. 7 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ಇವಾಗ ಅದ್ರ ಪಕ್ಕದಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ನೋಡಿ ಡಿಸೈನು ಈ ಥರ ಇದೆ.
ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹೇಳಿದ್ನಲ್ಲ ಕುಚ್ಚು ಬೇಡ ಅಂದರೆ ಇಲ್ಲಿ ಏನು ನಾನು 4 ಚೈನ್ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಡಿ. ನಾನು ಪ್ರತಿಯೊಂದಕ್ಕೂ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆಟ್ ಹಾಕಬೇಕಾಗಿತ್ತು. ಬಟ್ ನಾನು ಕುಚ್ಚು ಹಾಕಿ ನೋಡೋಣ, ಟ್ರಯಲ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನಾನು 4 ಚೈನ್ ಹಾಕಿದ್ದೀನಿ. ಆ 4 ಚೈನ್ನ ಸ್ಕಿಪ್ ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಒಂದು 8 ಹಾಫ್ ಡಬಲ್ ಸಿಂಗಲ್ ಕ್ರೋಶೆಟ್ಗಳನ್ನ ಅಥವಾ ಲಾಕ್ಗಳನ್ನ ಹಾಕಿಬಿಟ್ಟು ನೀವು ಮತ್ತೆ ಒಂದು ಬೀಡನ್ನ ಪೋಣಿಸ್ಕೊಂಡು ಡಿಸೈನ್ನ ಇದನ್ನೇ ಕಂಪ್ಲೀಟ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಕುಚ್ಚು ಬೇಕು ಅಂದರೆ ಈ ಥರ ಮಾಡಿ. ನನಗೇನೋ ಕುಚ್ಚು ಬೇಡ ಅನ್ನಿಸ್ತು. ಇದೇ ಥರನೇ ಇಲ್ಲಿ ನೀವು ಒಂದು 8ರಿಂದ 10 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಡಿಸೈನ್ನ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪಿಗೆ ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ ಸ್ವಲ್ಪ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಒಂದು 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಖಾಲಿ ಜಾಗದಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಒಂದು 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಲೂಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದಾದ ನಂತರ 3 ಚೈನ್ ಹಾಕಿ ಅವೆರಡು ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿ. ಇದೇ ಥರನೇ ಇಲ್ಲಿ ಏನು ನಾವು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆಗೆ 5 ಪಿಕೌಟ್ಸ್ ಬರುತ್ತೆ. ಟೋಟಲಾಗಿ 5 ಪಿಕೌಟ್ಸ್ಗಳನ್ನ ಹಾಕಬೇಕು. ಅದಕ್ಕಿಂತ ಜಾಸ್ತಿ ಬೇಡ, 5 ಪಿಕೌಟ್ಸ್ ಕರೆಕ್ಟ್ ಆಗುತ್ತೆ. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ಇದೇ ಥರ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಾನು ಏನು ಮಾಡಿದೆ ಅಂದರೆ ಲಾಸ್ಟಿಗೆ ಒಂದೊಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಬೇಕು ಅಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ ಆ 4 ಚೈನ್ ಒಳಗಡೆ ಲಾಕ್ ಮಾಡಿಬಿಟ್ಟು ಇಲ್ಲಿ ಟ್ರಿಬಲ್ ಕ್ರೋಶೆ ಇತ್ತಲ್ಲ ಅದ್ರ ಒಳಗಡೆಗೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ. ನಾನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ಲೂಪಿಂದ ಹೊರಗಡೆ ಬರಬೇಕು. ಸ್ವಲ್ಪ ತಿಕ್ಕಾಗಿ ಕಾಣಬೇಕು ಅಂತೇಳಿ ನಾನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಅಥವಾ ನೀವು ಬರೀ ಸಾದಾ ಲಾಕ್ನಾದರೂ ಮಾಡ್ಬೋದು. ಹಾಫ್ ಡಬಲ್ ಕ್ರೋಶೆಟ್ ಹಾಕಿ ಸ್ವಲ್ಪ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹಾಕಿದ್ದೀನಿ. ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ಗಳು ಬರುತ್ತೆ ಟೋಟಲಾಗಿ ಈ ಟ್ರಿಬಲ್ ಕ್ರೋಶೆ ಒಳಗಡೆಗೆ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು 3ರಿಂದ 4 ಸಿಂಗಲ್ ಕ್ರೋಶೆಟ್ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಕುಚ್ಚು ಕಟ್ಬೋದು, ಬೇಬಿ ಕುಚ್ಚು ಕಟ್ಬೋದು ಅಥವಾ ಅಲ್ಲೇ ಹ್ಯಾಂಗಿಂಗ್ಸ್ ಯಾವುದಾದ್ರೂ ಹಾಕ್ಬೋದು. ನನಗೆ ತಿಳಿದ ಮಟ್ಟಿಗೆ ನೀವು ಇಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೆ ಹೋಗ್ಬೇಡಿ, ಹಾಫ್ ಡಬಲ್ ಕ್ರೋಶೆಟ್ ಹಾಕಿ. ಇಲ್ಲಾಂದ್ರೆ ಒಂದು ಬೀಡ್ಸ್ನ ಯಾವುದಾದ್ರೂ ಒಂದು ಸರ್ಕಲ್ ಬೀಡ್ಸ್ನ ಪ್ಲೇನ್ ಸರ್ಕಲ್ ಬೀಡನ್ನ ಇಲ್ಲಿ ಹಾಕಿಬಿಡಿ. ಫಸ್ಟಿಗೆ ಬೇಕಂದರೆ ಕುಚ್ಚು ಕಟ್ಕೊಳ್ಳಿ, ಮಧ್ಯದಲ್ಲೆಲ್ಲ ನೀವು ಇಲ್ಲಿ ಹ್ಯಾಂಗಿಂಗ್ಸ್ ಯಾವುದಾದ್ರೂ ಮಾಡ್ಕೋಬೋದು, ಕುಚ್ಚಾದರೂ ಕಟ್ಕೋಬೋದು. ಕುಚ್ಚಂದರೆ ನಾನು ಹೇಳಿದ್ನಲ್ಲ ಪಕ್ಕಕ್ಕೆ ಇದು ಆರ್ಚ್ ಫ್ಲವರ್ ಇರೋದಕ್ಕೆ ಆ ಫ್ಲವರಿಗೆ ಟಚ್ ಆಗುತ್ತೆ, ಹಂಗಾಗಿ ಕಾಣೋದಿಲ್ಲ ಅಷ್ಟೊಂದು ನೀಟಾಗಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಕುಚ್ಚು ಕಟ್ಟಲಿಲ್ಲ. ಲಾಸ್ಟಿಗೆ ಮಾತ್ರ ಒಂದು ಇಲ್ಲಿ ಮತ್ತು ಇಲ್ಲಿ ಲಾಸ್ಟಿಗೆ ಮಾತ್ರ ಒಂದೊಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ, ಮಧ್ಯದಲ್ಲಿ ಕಟ್ಟಿಲ್ಲ ನಾನು. ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಏನು 5 ಚೈನ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು ಬೀಡ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಒಂದು ಬರೀ ಜಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗಳನ್ನಾದರೂ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ. ಮತ್ತು ಇದೇ ಥರನೇ ಇಲ್ಲಿನ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗ್ಬಿಡಿ. ಒಂದು 4-5 ಕಂಪ್ಲೀಟ್ ಆಗುತ್ತೆ. ನೋಡಿ, ಕುಚ್ಚು ಬಂದು ಆ ಫ್ಲವರ್ ಮೇಲೆ ಸ್ವಲ್ಪ ಕೂರುತ್ತೆ, ಹಂಗಾಗಿ ಸ್ಕಿಪ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ನಾನು ಕೊಟ್ಟಿರೋ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂದರೆ ಆ ಥರನೂ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು, ನಾನೇನು ಬೇಜಾರು ಮಾಡ್ಕೊಳಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.